ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಈಗ ನೀವು ನೋಡ್ತಿರೋ ವಿಡಿಯೋ ಬಂದು ಶನಿವಾರದ ದಿನ ರಾತ್ರಿ ಊಟ ಎಲ್ಲ ಮುಗಿಸಿ ಮ್ಯಾಚ್ ನೋಡ್ತಾ ಕೂತಿದ್ವಿ. RCB ವರ್ಸಸ್ ಚೆನ್ನೈ. ಜೋರು ಮಳೆ ಬರ್ತಾಯಿತ್ತು. ಮಳೆ ನೋಡೋದು ಮ್ಯಾಚ್ ನೋಡೋದು ಅಂತ ಅನಿಸ್ಬಿಟ್ಟಿತ್ತು. ನನಗಂತೂ ಮಳೆ ಬಂತಂದಾಗ ಮಳೆನೇ ನೋಡ್ತಾ ಕೂತಿರ್ಬೇಕು ಅಂತ ಅನಿಸುತ್ತೆ. ನಥಿಂಗ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ಮಳೆಗಿಂತ ಅಂತ ಅನಿಸ್ಬಿಡುತ್ತೆ ನನಗಂತೂ. ಸೊ ಇವತ್ತಿನ ವಿಡಿಯೋ ಶನಿವಾರ ದಿನ ರಾತ್ರಿಯಿಂದ ಭಾನುವಾರ ದಿನ ಸಂಜೆವರೆಗಿನ ವಿಡಿಯೋ ಆಗಿರುತ್ತೆ. Little word probably from very cold here. There's a chat about who's going to bowl out these last dying overs, if you like, the back end of the innings. Out. 76. 75. Those are yellow. So much at ಅವ್ರು ಔಟ್ ಆಗಲಿ ಇವ್ರು ಔಟ್ ಆಗಲಿ ಅಂತ ಸಮನ್ವಿ ಹತ್ರ ಹೇಳಿಸ್ತಿದ್ದ ಜಾನು. ಅದೇನೋ ಕಾಕತಾಳಿಯೇನೋ ಏನೋ ಗೊತ್ತಿಲ್ಲ, ಹೇಳ್ಸಿದ್ದು 2 ಸಲಿನೂ ತಕ್ಷಣಕ್ಕೆ ಔಟ್ ಆಗಿಬಿಟ್ರು. ಅದಾದಮೇಲೆ ಎಷ್ಟು ಸಲ ಹೇಳಿದ್ರು ಔಟ್ ಆಗ್ತಾನೇ ಇರಲಿಲ್ಲ. ಸಮನ್ವಿ ಅಂತೂ ಪಾಪ ಔಟ್ ಆಗ್ತಾನೇ ಇಲ್ಲ ಯಾರು ಅಂತ ಇದ್ಲು. ಬಟ್ ತುಂಬಾ ಚೆನ್ನಾಗಿತ್ತು ಮ್ಯಾಚು. ತುಂಬ ಖುಷಿ ಆಯಿತು RCB ಎಲ್ಲ ಗೆದ್ದಿದ್ದು ನೋಡಿ. ಸೊ ಮ್ಯಾಚ್ ನೋಡಿ ಎಲ್ಲ ಮುಗಿಸಿ ಮಲ್ಕೊಂಡು ಬೆಳಗ್ಗೆ ಎದ್ದು ಚಪಾತಿ ಮಾಡೋಣ ಅಂತ ಹಿಂದಿನ ದಿನ ಡಿಸೈಡ್ ಮಾಡ್ಕೊಂಡಿದ್ದೆ. ಚಪಾತಿ ಮತ್ತು ಸೀಕರಣೆ ನೆನ್ನೆ ಶಾರ್ಟ್ ವೀಡಿಯೋನಲ್ಲಿ ಹೇಳಿದ್ದೆ. ಹಾಗಾಗಿ ಮೊದಲಿಗೆ ಚಪಾತಿ ಹಿಟ್ಟು ಕಲಸಿಟ್ಕೊಂಬಿಟ್ರೆ ಮಿಕ್ಕಿದ ಕೆಲಸ ಬೇಗ ಆಗುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತು ನೆಂದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂತ ಹೇಳಿ ಮೊದಲು ಕಲಸಿಟ್ಕೊಳ್ತಾ ಇದ್ದೀನಿ. ಸೊ ನಾನು ಕೈಯಲ್ಲೆಲ್ಲ ಚಪಾತಿ ಹಿಟ್ಟು ಕಲಸಿ ತುಂಬಾ ದಿನ ಆಗೋಯ್ತು. ಇದಕ್ಕೆ ಮುಂಚೆ ಇತ್ತಲ್ಲ ಅದು ಪ್ರೆಸ್ಟೀಜ್, ಅದರಲ್ಲೂ ಹಿಟ್ಟು ಕಲಸೋದಿತ್ತು. ಬಟ್ ನನಗೆ ಇದು ಪ್ರೀತಿ ಇದು ಬೆಟರ್ ಅಂತ ಅನಿಸುತ್ತೆ. ಬೇಗ ಆಗೋಗುತ್ತೆ. 1 ನಿಮಿಷ 1.5 ನಿಮಿಷದಲ್ಲಿ ಹಿಟ್ಟು ಬೇಗ ಕಲಿಸ್ಬಿಡ್ಬೋದು. ಮತ್ತು ಸೀಕರಣೆ ಮಾಡೋದಕ್ಕೆ ಅಂತಲೇ ಹೇಳಿ ಮಾವಿನ ಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಂಡ್ರೆ ಆಮೇಲೆ ಸಿಪ್ಪೆನೂ ಕೂಡ ನೀಟಾಗಿ ತೊಳ್ಕೊಂಡು ಉಪಯೋಗಿಸ್ಕೊಳ್ಬೋದು ಅಂತ ಹೇಳಿ. ಈ ಮಾವಿನ ಹಣ್ಣಿನ ಸೀಕರಣೆಗೆ ಬೇರೆ ಎಲ್ಲ ಮಾವಿನ ಹಣ್ಣಿಗಿಂತ ರಸಪುರಿ ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಅದೇನೋ ಈ ವರ್ಷ ಮಾವಿನ ಹಣ್ಣೇ ಬಂದಿಲ್ವೋ ಅಥವಾ ಕಮ್ಮಿನೋ ಗೊತ್ತಾಗ್ತಿಲ್ಲ. ತುಂಬ ಹುಡುಕ್ತಾ ಇದ್ದೆ ನಾನು ರಸಪುರಿ ಮಾವಿನ ಹಣ್ಣು. ಎಲ್ಲೂ ಇಲ್ಲ, ಎಲ್ಲಿ ನೋಡಿದ್ರು ಬಾದಾಮಿ ಇದೆ, ಅದು ಬಿಟ್ಟರೆ ಬೇಗನ್ ಪಲ್ಲಿ ಇದೆ. ಅದು ಬಿಟ್ಟರೆ ರಸಪುರಿ ಅಂತೂ ತುಂಬಾ ಕಮ್ಮಿ. ನನಗೆ ಸಿಗ್ತಾನೆ ಇರಲಿಲ್ಲ, ಅಥವಾ ನಮ್ಮ ಏರಿಯಾಗೆ ಬಂದಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲೇ ಸಂಜಯನಗರದವರೆಗೂ ಹೋಗಿ ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾಯ್ತು ನಾನು. ವರ್ಷಕ್ಕೊಂದ್ಸಲಿ ಬರೋ ಹಣ್ಣು. ಸೊ ವರ್ಷಕ್ಕೊಂದ್ಸಲಿ ಆದರೂ ಅಟ್ಲೀಸ್ಟ್ ಚಪಾತಿ ಮಾವಿನ ಹಣ್ಣಿನ ಸೀಕರಣೆ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಭಾನುವಾರದ ಹೊತ್ತು ಮಾಡಿದ್ರೆ ಬೆಟರ್, ಎಲ್ಲರೂ ತಿಂತೀವಿ. ಆ್ಯಂಡ್ ನೆನ್ನೆ ಯಾರೋ ಕೇಳ್ತಾಯಿದ್ರು ಕಮೆಂಟಲ್ಲಿ, ಸಮನ್ವಿ ಕೂಡ ತಿಂತಾಳ ಅಂತ. ಹಾಂ ತಿಂತಾಳೆ. ನಾನು ಅವಳಿಗೆ ಈ ಫುಡ್ಡು ಆ ಫುಡ್ಡು ತಿನ್ನಬಾರ್ದು ಅಥವಾ ತಿನ್ನಲ್ಲ ಅಂತಂದರೆ ಬಿಟ್ಬಿಡೋದು ಆ ಥರ ಮಾಡಲ್ಲ. ಫೋರ್ಸ್ ಮಾಡಿ ಆದರೂ ತಿನ್ನಿಸ್ತೀನಿ. ಬಿಕಾಸ್ ಮಕ್ಳಿಗೆ ಈಗಿಂದನೇ ಆಪ್ಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತು ಅವರು ತುಂಬ ಚೂಸಿ ಆಗಿಬಿಡ್ತಾರೆ. ನಂಗೆ ಇದು ಬೇಡ ಅದು ಬೇಡ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಫುಡ್ಡು ಅಂದರೆ ಪ್ರತಿಯೊಂದು ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಇಷ್ಟ ಆಗಲಿ ಬಿಡಲಿ ತಿನ್ನೋದು ಅಭ್ಯಾಸ ಮಾಡಿಸಿದ್ರೆ ದೊಡ್ಡವರಾದಮೇಲೆ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ. ಈಗ ಸೀಕರಣೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಮಾವಿನ ಹಣ್ಣು ತೊಗೊಂಡಿದ್ದೆ ಸಾಕು. ನಾನು ಜಾನು ಸಮನ್ವಿ 3 ಜನ, ಅದೇ ಉಳಿಯುತ್ತೆ ಆ್ಯಕ್ಚುಲಿ. ಸೊ ಒಂಚೂರು ಎಕ್ಸ್ಟ್ರಾ ಇದ್ರೇನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಜ್ಯೂಸ್ ಥರ ಕೊಟ್ಟರೆ ಆಯಿತು ಅಂತ ಹೇಳಿ ಹಾಗೆ 3 ತೊಗೊಂಡಿದ್ದೆ. ಸೊ ಈಗೇನು ಮಾಡ್ತಾಯಿದ್ದೀನಿ, ನೆನೆಸಿಟ್ಕೊಂಡಿದ್ನಲ್ಲ ನೀಟಾಗಿ ತೊಳೆದು ಈಗ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಹುಳ ಏನಾದರೂ ಇದೆಯಾ ನೋಡೋದಕ್ಕೆ, ಇದ್ದರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿರೋ ಹಣ್ಣನ್ನು ಮಾತ್ರ ಒಂದು ಬಟ್ಲಿಗೆ ಹಾಕ್ಕೊಂಡು ಸಿಪ್ಪೆ ಎಲ್ಲನೂ ಮತ್ತೊಂದು ಬಟ್ಲಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಿಪ್ಪೆನೆಲ್ಲ ಬಿಸಾಡಬಾರ್ದು ಇವಾಗಲೇ, ಅದರಲ್ಲಿ ಇನ್ನೊಂದು ಸ್ವಲ್ಪ ಹಣ್ಣು ರಸ ಎಲ್ಲ ಇರುತ್ತೆ. ಹಾಗಾಗಿ ಇನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬಿಟ್ಬಿಡ್ತಾಯಿದ್ದೀನಿ. ಆ ನೀರಲ್ಲಿ ಅದೊಂದು ಸ್ವಲ್ಪ ಹೊತ್ತು ನೆನೆಯೋವರೆಗೂ ಈಗ ನಾವು ಮಾವಿನ ಹಣ್ಣು ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಪೂರ್ತಿ ಕೈಯಲ್ಲೇ ಹಾಗೆ ಕಿವುಚ್ಕೊಳ್ಬೇಕು. ಹಾಗೆಯೇ ಮಿಕ್ಸಿಗೇನು ಹಾಕೋದು ಬೇಕಾಗಿಲ್ಲ. ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ನುಣ್ಣಗಾಗ್ಬಿಡುತ್ತೆ. ಅದ್ರ ಬದಲು ಕೈಯಲ್ಲೇ ಎಷ್ಟು ಸಾಧ್ಯನೋ ಅಷ್ಟನ್ನು ಕಿವುಚ್ಕೊಂಡು ಮಿಕ್ಕಿದ್ದ ವಾಟೆ ಏನಿರುತ್ತೆ ಅದನ್ನು ಸಿಪ್ಪೆ ಜೊತೆ ನೆನೆಸಿಟ್ಬಿಡ್ಬೇಕು. ಇದೆಲ್ಲ ಎಸ್ಪೆಷಲಿ ಈ ಥರ ತಿಂಡಿಗಳು ಮತ್ತು ಥರ ಸೀಕರಣೆ ಅದೆಲ್ಲನೂ ಚಿಕ್ಕ ವಯಸ್ಸಿನ ನೆನಪು ತರುತ್ತೆ ನನಗಂತೂ ತುಂಬಾ. ನಮ್ಮ ಅಜ್ಜಿ ಮನೇಲಿ ಮಾಡೋರು ಪ್ರತಿ ಭಾನುವಾರದೊತ್ತು ಮಾವಿನ ಹಣ್ಣಿನ ಸೀಸನ್ ಬಂತಂದ್ರೇ ಮಾವಿನ ಹಣ್ಣಿನ ಸೀಕರಣೆ ಜೊತೆಗೆ ಚಪಾತಿ. ಎಷ್ಟು ಜನ ಹೋದ್ರೂ ಆಗೋದು ಅಷ್ಟು ಮಾಡಿರೋರು. ನಮ್ಮ ಮನೇಲಿ ನಾನು ಇದು ತಿಂದಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಜ್ಜಿ ಮನೇಲೇ ತಿಂದಿರೋದು. ಹಾಗಾಗಿ ಇದು ಮಾಡಿದಾಗೆಲ್ಲ ಅದೇ ಮೆಮೊರೀಸ್ ರಿಕಲೆಕ್ಟ್ ಆಗ್ತಾ ಇರುತ್ತೆ. ಎಲ್ಲರೂ ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದಿದ್ದು ಅದೇ ನೆನಪಾಗತ್ತೆ.
ಹಣ್ಣೆಲ್ಲ ಪೂರ್ತಿ ಪಲ್ಪೆಲ್ಲ ತೆಕ್ಕೊಂಡ್ಮೇಲೆ ಹಾಗೆ ಕೈಯಲ್ಲೇ ಒಂಚೂರು ಕಿವುಚ್ಕೊಂಡ್ರೆ ಆಗುತ್ತೆ. ದಪ್ಪ ದಪ್ಪ ಹಣ್ಣಿನ ಹೋಳು ಇಲ್ದಿರೋ ಆ ಥರ ಒಂದು ಸ್ವಲ್ಪ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ನೀರಲ್ಲಿ ಏನು ನೆನೆಸಿಟ್ಕೊಂಡಿರ್ತೀವಲ್ಲ ವಾಟೆ ಮತ್ತು ಸಿಪ್ಪೆ, ಇದನ್ನು ಒಂದ್ಸಲಿ ಹಾಗೆ ಮತ್ತು ಕೈಯಲ್ಲಿ ಕಿವುಚ್ಕೋಬೇಕು. ಅದರಲ್ಲಿರೋ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಸಿಪ್ಪೆನ ನೀವು ಕಿವುಚೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಸಿಪ್ಪೆಯಲ್ಲಿ ಒಂಥರ ಬೇರೆ ಥರ ರುಚಿ ಇರುತ್ತೆ ಮಾವಿನ ಹಣ್ಣಿನ ಸಿಪ್ಪೆನಲ್ಲಿ. ಸೊ ಆ ನೀರನ್ನ ಕಿವುಚಿ ತೆಗೆದು ಇದು ಮೊದಲು ಹಣ್ಣಿನ ರಸ ಏನು ಕಿವುಚಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋದ್ರಿಂದ ಅದು ರುಚಿ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ. ಬರೀ ಹಣ್ಣಿನ ರಸಕ್ಕಿಂತ ಈ ಸಿಪ್ಪೆದು ಒಂಚೂರು ರಸ ಚೆನ್ನಾಗಿ ಹಿಂಡಿ ತೆಗಿಯೋದ್ರಿಂದ ಎರಡರದ್ದು ರುಚಿ ಸೇರಿ ಒಂಥರ ಚೆನ್ನಾಗಿರುತ್ತೆ ರುಚಿ. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ತೆಗೆದು ಪೂರ್ತಿ ಎಲ್ಲ ಶೋಧಿಸ್ಕೊಂಡು ಸಿಪ್ಪೆ ಹೊಟ್ಟೆ ಎಲ್ಲ ತೆಗೆದ್ಬಿಟ್ಟು ಏನು ಮಾಡ್ಕೊಂಡಿರ್ತೀವಲ್ಲ ನೀರು ಅದನ್ನು ಮತ್ತೆ ಮೊದಲು ಏನು ಹಣ್ಣು ತೆಗೆದಿಟ್ಕೊಂಡಿದ್ವಿ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಏನು ಬೇಕಾಗಲ್ಲ, ಹಣ್ಣು ಕೂಡ ಸಿಹಿಯಾಗೇ ಇತ್ತು. ಹಾಗಾಗಿ ಒಂದು 2 ಚಮಚದಷ್ಟು ಸಕ್ಕರೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾವಿನ ಹಣ್ಣು ತಿನ್ಬೇಕಾದ್ರೆ ಹಾಲು ಜೊತೆ ತಿಂದರೆ ತುಂಬಾ ಒಳ್ಳೆಯದು. ಮಾವಿನ ಹಣ್ಣು ತಿಂದರೆ ಇನ್ನು ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಹೀಟ್ ಆಗುತ್ತೆ, ಆ ಥರ ಎಲ್ಲ ಇರುತ್ತಲ್ಲ. ಸೊ ಹಾಲು ಹಾಕೋದ್ರಿಂದ ಅದೆಲ್ಲ ನ್ಯೂಟ್ರಲೈಸ್ ಆಗುತ್ತೆ. ಸೊ ಹಾಲು ಮತ್ತು ಮಾವಿನ ಹಣ್ಣು ತುಂಬಾ ಒಳ್ಳೆ ಕಾಂಬಿನೇಷನ್. ಇಷ್ಟು ಮಾಡಿದ್ರೆ ಸೀಕರಣೆ ರೆಡಿ ಆಗುತ್ತೆ. ಅದನ್ನು ಸೈಡಲ್ಲಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಒಂಚೂರು ಬಿಸಿಲು ಬಂದಂಗಿತ್ತು, ಮತ್ತೆ ಹನಿಯೋಕ್ಕೆ ಶುರುವಾಗಿ ಹೋಗಿದೆ ಇಲ್ಲಿ ಮತ್ತೆ. ಸೊ ಚೆನ್ನಾಗಿದೆ ವೆದರ್ ಅಂತೂ. ನನಗೆ ಈ ಥರ ವೆದರ್ ಇದ್ದರೆ ಏನೂ ಮಾಡೋದು ಬೇಡ, ಸುಮ್ಮನೆ ಕುತ್ಕೊಂಡಿರೋಣ ಅಂತ ಅನಿಸುತ್ತೆ. ಆದರೂ ಇದೆಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಸರಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮೊದಲು ನಾವು ತಿಂಡಿ ಎಲ್ಲ ತಿಂದು ಅದಾದಮೇಲೆ ಐಕ್ಯಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಸ್ವಲ್ಪ ಲೇಟ್ ಆಗೋಯಿತು. ಅಂತಂದರೆ ಒಂದು 11:30 ಆಗೋಯಿತು ತಿಂಡಿ ಎಲ್ಲ ಮುಗಿಸಿ ಕೂತ್ಕೊಳ್ಳೋ ಅಷ್ಟರಲ್ಲಿ. ಸರಿ ನಾವಿನ್ನೂ ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಊಟದ ಟೈಮ್ ಆಗುತ್ತೆ. ಮತ್ತು ಅಲ್ಲಿ ಇವತ್ತು ಸಂಡೇ ಬೇರೆ ಆಗಿರೋದ್ರಿಂದ ರಶ್ ಇರುತ್ತೆ. ಮತ್ತು ಊಟಕ್ಕೆಲ್ಲ ಸೆಟ್ ಆಗೋಲ್ಲ. ಮತ್ತು ನನಗೆ ಹಶ್ವಾದರೆ ತಡೆಯೋಕ್ಕಾಗಲ್ಲ, ಸಮನ್ವಿಗೂ ಇರೋಕ್ಕಾಗಲ್ಲ. ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವತ್ತು. ಯೂಶಲಿ ಭಾನುವಾರದ ಹೊತ್ತು ನಾನು ಪೂರಿ ಸಾಗು ಇಲ್ಲ ಪೂರಿ ಚೆನ್ನ ಆ ಥರ ಏನಾದರೂ ಮಾಡ್ತೀನಿ. ಇವತ್ತು ಮಾವಿನ ಹಣ್ಣು ಇತ್ತಲ್ಲ, ಬೇಕು ಅಂತಲೇ ಚಪಾತಿ ಜೊತೆ ಮಾವಿನ ಹಣ್ಣಿನ ಸೀಕರಣೆ ಚೆನ್ನಾಗಿರತ್ತೆ ಅಂತ ಮಾಡಿಕೊಂಡೆ. ಸಮ್ಟೈಮ್ಸ್ ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ಬಟ್ ಪೂರಿ ಬೇಡ ಚಪಾತಿನೇ ಇರಲಿ ಅಂತ ಹೇಳಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ತಿಂಡಿ ಎಲ್ಲ ಮುಗಿಸಿ ಕೂತಿದ್ದೀನಿ. ಆ್ಯಕ್ಚುಲಿ ಸ್ನಾನ ಎಲ್ಲ ಮಾಡಿಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಅಡುಗೆ ಮಾಡಬೇಕು. ಐಕ್ಯಾಗ ಹೋಗ್ಬೇಕಲ್ಲ, ಸರಿ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮುಗಿಸ್ಕೊಂಡು ಹೋದರೆ ಆರಾಮಾಗಿರುತ್ತೆ. ಮಳೆ ಬೇರೆ ಬರೋ ಥರ ಇದೆ. ಸಮನ್ವಿಗೆ ಹೇಳ್ಬಿಟ್ಟಿದ್ದೀವಿ ಹೋಗಲೇಬೇಕು ಅಂತ. ಸೊ ಹಾಗಾಗಿ ಹೊರಡಲೇಬೇಕು. ಸೊ ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಹತ್ರ ಏನೋ ಕೇಳ್ತಾ ಇದ್ರಿ, ಅದನ್ನು ತೋರಿಸೋಣ ಅಂತ ಹೇಳಿ ಕೂತಿದ್ದೀನಿ. ನೀವೆಲ್ಲಾನು ನನ್ನ ಡೈಮಂಡ್ ನೆಕ್ ಪೀಸ್ ಬಗ್ಗೆ ಕೇಳ್ತಾ ಇದ್ರಲ್ವ, ತೆಗ್ದುಬಿಟ್ಟಿದ್ದೀನಿ ಇವಾಗ. ಡೈಲಿ ಹಾಕ್ಕೊಳಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ. ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಹಾಕ್ಕೊಳ್ತೀನಿ. ಬಟ್ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಜಾನು ನನಗೆ 4 ವರ್ಷ ಆಗಿರ್ಬೋದು, ನನ್ನ ಬರ್ಡೇಗೆ ಸರ್ಪ್ರೈಸಾಗಿ ತಂದು ಕೊಟ್ಟಿದ್ದದು. ನಾವು ಒಂದ್ಸಲಿ ಭೀಮಾ ಜ್ಯುವೆಲರ್ಸ್ಗೆ ಹೋಗಿದ್ವಿ. ನಾವು ಅಲ್ಲಿ ನೋಡಿದ್ದೆ, ಬೇರೆ ಏನೋ ಜ್ಯುವೆಲ್ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದು. ಆವಾಗ ಅಲ್ಲಿ ನೋಡಿ ನಂಗೆ ತುಂಬ ಇಷ್ಟ ಆಗಿತ್ತು. ಆವಾಗ ತಗೊಳ್ಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನನ್ನ ಬರ್ಡೇಗೆ ಗಿಫ್ಟಾಗಿ ಸರ್ಪ್ರೈಸಾಗಿ ತಂದು ಕೊಟ್ಟಿದ್ದು. ತುಂಬ ಖುಷಿ ಆಯಿತು ಅದನ್ನು ನೋಡಿದಾಗ. ಸೊ ದಟ್ ಈಸ್ ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ನೆಕ್ ಪೀಸ್ ಅದು. ಇದನ್ನು ಜಾನು ನನಗೆ ರಾಜಾಜಿನಗರಲ್ಲಿ ಭೀಮಾ ಜ್ಯುವೆಲರ್ಸ್ ಇದೆಯಲ್ಲ ಅಲ್ಲಿಂದ ತಂದು ಕೊಟ್ಟಿದ್ದು. ಆ್ಯಂಡ್ ಇದರಲ್ಲಿ ಪೀಕಾಕ್ ಡಿಸೈನ್ ಇದೆ, 2 ಕಡೆನೂ ಪೀಕಾಕ್ ಇರೋ ಥರ ಇರೋ ಡಿಸೈನ್ ಇದು. ಶಾರ್ಟ್ ನೆಕ್ ಪೀಸು. ಆ್ಯಂಡ್ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ನಂಗೆ ಆ್ಯಕ್ಚುಲಿ ಸರಿಗೆ ನೆನಪಿಲ್ಲ. ಆ್ಯಂಡ್ ಎಷ್ಟಾಯಿತು ಅಂತ ಕೂಡ ನಾನು ಜಾನು ಹತ್ರ ಕೇಳಿಲ್ಲ. ಗಿಫ್ಟ್ ಆಗಿರೋದ್ರಿಂದ ನಾನು ಕೇಳಿದ್ರು ಸಹ ಜಾನು ಹೇಳೋದಿಲ್ಲ. ಸೊ ದಟ್ಸ್ ಆಲ್ ಅಬೌಟ್ ಮೈ ನೆಕ್ ಪೀಸ್ ಅಷ್ಟೇ. ಸೊ ಈಗ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಸಿಂಪಲಾಗಿ ಜೀರಾ ರೈಸ್ ಮಾಡಿಬಿಟ್ಟು ದಾಲ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೆ ಈಸಿಯೆಸ್ಟ್ ರೆಸಿಪಿ ಮತ್ತು ಒಂದು ಅರ್ಧ ಗಂಟೆಲಿ ಆಗೋಗುತ್ತೆ ಎರಡೂ ಕೂಡ. ಹಾಗಾಗಿ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಜೀರಾ ರೈಸ್ ಮಾಡೋದಕ್ಕೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತೆಲ್ಲ ಡ್ರೈ ಸ್ಪೈಸಸ್ಸು, 2 ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ನಾನೆಲ್ಲಾದರೂ ಅರ್ಜೆಂಟಲ್ಲಿದ್ದಾಗ ಅಥವಾ ಬೇಗ ಅಡುಗೆ ಮಾಡಬೇಕು ಅಂತಂದಾಗ ಇದನ್ನೇ ಮಾಡೋದು. ಬಿಕಾಸ್ ಬೇಗ ಆಗುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ಕೆಲವರು ಮೊನ್ನೆ ನಾನು ದಾಲ್ ರೆಸಿಪಿ ಅಥವಾ ಏನಾದರೂ ಬೇಳೆದೇನಾದರೂ ರೆಸಿಪಿ ತೋರಿಸಿದಾಗ ಪ್ರೆಗ್ನೆಂಟ್ ನೀವು ಬೇಳೆ ಯೂಸ್ ಮಾಡಬಾರ್ದು ಅಂತ ಹೇಳಿದರು.
ಬಟ್ ಯಾಕೆ ಪ್ರೆಗ್ನೆಂಟ್ಲಿ ತುಂಬ ಜನ ತುಂಬ ಡೌಟ್ ಕೇಳ್ತಿದ್ದೀರಾ, ಪ್ರೆಗ್ನೆಂಟ್ ಲೇಡೀಸ್ ಇದು ತಿನ್ಬೋದಾ ಅದು ತಿನ್ಬೋದಾ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಎಲ್ಲ ತಿನ್ಬೋದು ಪ್ರೆಗ್ನೆಂಟ್ ಲೇಡೀಸು, ಅಂಥ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಎಕ್ಸೆಪ್ಟ್ ಪೈನಾಪಲ್ ಆ್ಯಂಡ್ ಪಪ್ಪಾಯ ಈ ಥರ ಫ್ರೂಟ್ ಬಿಟ್ಟರೆ, ಹೀಟ್ ಆಗುವಂಥದ್ದು ಬಿಟ್ಟರೆ ಮಿಕ್ಕಿದ್ದು ಎಲ್ಲದನ್ನು ತಿನ್ಬೋದು, ಯಾವುದು ಏನೂ ತೊಂದರೆ ಆಗಲ್ಲ. ಒಂದು ಕೆಲವು ಮಿಸ್ಕನ್ಸೆಪ್ಷನ್ ಇರುತ್ತೆ, ಮತ್ತು ಕೆಲವರು ಸುಮ್ಮನೆ ಗಾಳಿ ಮಾತುಗಳಿರುತ್ತೆ. ಕೆಲವರು ಹೇಳ್ತಾರೆ ಇದು ತಿನ್ನಬಾರ್ದು, ಅದಾಗತ್ತೆ ಇದಾಗತ್ತೆ ಅಂತ ಹೇಳಿ. ಎಲ್ಲದನ್ನು ಲಿಮಿಟಾಗಿ ಹಿತಮಿತವಾಗಿ ತಿಂದರೆ ತುಂಬಾ ಒಳ್ಳೆಯದು. ಆ್ಯಂಡ್ ಬೇಳೆ ಬಂದು ಪ್ರೋಟೀನು. ಸೊ ಪ್ರೋಟೀನ್ ಇಂಟೇಕು ಪ್ರೆಗ್ನೆಂಟ್ ಲೇಡೀಸ್ಗೆ ಇಟ್ಸ್ ಎ ಮಸ್ಟ್. ಸೊ ಪ್ರೋಟೀನ್ ಇರಬೇಕು. ಹಾಗಾಗಿ ಬೇಳೆ ತಿನ್ನೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಯಾವುದು ಕೂಡ ಅತಿ ಆಗಬಾರ್ದು ಅಷ್ಟೇ. ಸೊ ಹಾಗಾಗಿ ಈಗ ಇಲ್ಲಿ ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಜೀರಾ ಸಾಂಬಾರ್ ರೈಸ್ ಬರುತ್ತಲ್ಲ, ಅದನ್ನು ನೆನೆಸಿಟ್ಕೊಂಡಿದ್ದೆ 1 ಲೋಟದಷ್ಟು. ಈಗ ಅದನ್ನು ಹಾಕಿ ಒಂದು 2 ನಿಮಿಷ ಹುರ್ಕೊಂಡು 2 ಲೋಟದಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಮತ್ತು ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಮಾಡಿದ್ರೆ ಜೀರಾ ರೈಸ್ ರೆಡಿ ಆಗೋಗುತ್ತೆ. ನೋಡಿದ್ರಲ್ವ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ಇಂಥ ರೆಸಿಪೀಸ್ ಯೂಸ್ ಮಾಡ್ಕೊಳ್ತೀನಿ. ಸೊ ಅದಾದ ತಕ್ಷಣ ಈಗ ಇಲ್ಲಿ ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಬೇಳೆ ಬೇಯಿಸಿಟ್ಕೊಂಡಿದ್ದೆ, ನೆನೆಸಿ ಬೇಯಿಸಿಟ್ಕೊಂಡಿದ್ದೆ. ಈಗ ಅದಕ್ಕೆ ಎಣ್ಣೆ ಬಿಸಿಗೆ ಮಾಡಿಕೊಂಡು ಈಗ ಅದಕ್ಕೆ ಜೀರಿಗೆ, ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಒಂದೇ ಒಂದು ಬೆಳ್ಳುಳ್ಳಿ, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮತ್ತು ಸಣ್ಣಗೆ ಹೆಚ್ಕೊಂಡಿರೋಂತಹ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡು ಬಾಡಿದೆ, ಸ್ವಲ್ಪ ಕೆಂಪಾಗಿದೆ ಅಂತಂದಾಗ ಟೊಮೆಟೊನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಚಾಪರ್ಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಸಣ್ಣಗಾಗುತ್ತೆ ಅಂತ ಹೇಳಿ ಈರುಳ್ಳಿ ಟೊಮೆಟೊ. ಆ್ಯಕ್ಚುಲಿ ದಾಲ್ ಫ್ರೈಗೆಲ್ಲ ಇದೇ ಥರನೇ ಸಣ್ಣಗೆ ಹೆಚ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನಾನು ಆನ್ಲೈನಲ್ಲಿ ನೋಡಿ ಕಲ್ತ್ಕೊಂಡಂಥ ರೆಸಿಪಿ ಇದು. ನಂಗೆ ತುಂಬ ಇಷ್ಟ, ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ನಾನು ಇದು ಮಾಡಿದ್ರೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇದೇನು ಫಸ್ಟ್ ಟೈಮ್ ಅಲ್ಲ ರೆಸಿಪಿ ತೋರಿಸಿದ್ರು, ಮುಂಚೆನೂ ತೋರಿಸಿದ್ದೀನಿ. ಸೊ ತುಂಬ ದಿವಸ ಆಗಿತ್ತಲ್ಲ, ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್, ಹೊಸ ವ್ಯೂವರ್ಸ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ಟೊಮೆಟೊ ಎಲ್ಲ ಮೆತ್ತಗಾದಮೇಲೆ ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 2 ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗಳು ಎಲ್ಲ ಹಾಕ್ಕೊಂಡ್ಮೇಲೆ ಒಂದು 2 ನಿಮಿಷ ಹುರ್ಕೊಂಡು ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆನ ಒಂದು ಸ್ವಲ್ಪ ಚೆನ್ನಾಗಿ ಹಾಗೆ ಕಡಿದು ಆಮೇಲೆ ಈಗ ರೆಡಿ ಆಗಿದೆಯಲ್ಲ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಪೇಸ್ಟು, ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೊಂದು ಯಾರೋ ಕೇಳ್ತಾಯಿದ್ರು, ಏನು ನೀವು ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕ್ತೀರಾ ಅಂತ ಹೇಳಿ. ನಮ್ಮ ಮನೇಲಿ ಇಷ್ಟ ಆಗುತ್ತೆ, ಆ ರುಚಿ ಹಿಡಿಸತ್ತೆ. ಸೊ ಹಾಕ್ತಾಯಿದ್ದೀವಿ. ನಿಮ್ಗೆ ಇಷ್ಟ ಇಲ್ಲ ರೆಸಿಪಿನಲ್ಲಿ ಬೆಳ್ಳುಳ್ಳಿ ಹಾಕೋಕ್ಕಂದ್ರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು, ಕಂಪಲ್ಷನ್ ಏನೂ ಇಲ್ಲ. ಎಲ್ಲರ ಮನೆ ಅಡುಗೆನೂ ಅವ್ರವ್ರ ಮನೆಯವರ ರುಚಿಗೆ ತಕ್ಕಂತೆಯೇ ಮಾಡೋದು. ಹಾಗಾಗಿ ನಮ್ಮ ಮನೇಲಿ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಮಾತ್ರ ನಾನು ಹಾಕ್ತೀನಿ. ಕೆಲವು ಅಡುಗೆಗಳಿಗೆ ಬೆಳ್ಳುಳ್ಳಿ ಹಾಕೋದು ಬೇಕಾಗಿರಲ್ಲ, ಸೊ ಅದು ಬೇರೆ ಥರ ಅಡುಗೆಗಳಿರುತ್ತೆ. ಸೊ ಅಂಥದಕ್ಕೆ ನಾನು ಹಾಕೋದಿಲ್ಲ. ಯಾವುದಕ್ಕೆ ಹಾಕಬೇಕು ಅಂತ ಇರುತ್ತೋ ಅದಕ್ಕೆ ಹಾಕಲೇಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು. ನಾನೇನು ಕಂಪಲ್ಸರಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಾನು ಮಾಡೋ ಥರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇಳೆ ಎಲ್ಲ ಹಾಕಿ ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಕೋಬೇಕು. ಅದಾದಮೇಲೆ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟಿರೋದು ಹಾಕಿ ಒಂದು 2 ಸಲ ತೊಳ್ಸಿದ್ರೆ ಒಂದು 5 ನಿಮಿಷ ಕುದಿಸ್ಬಿಟ್ರೆ ದಾಲ್ ಫ್ರೈ ರೆಡಿ ಆಗೋಗುತ್ತೆ. ಸೊ ಜೀರಾ ರೈಸ್ ಜೊತೆ ದಾಲ್ ಫ್ರೈ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೇನದು ಜೀರಾ ರೈಸ್ ಮಾಡೋದಕ್ಕೆ ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೂ ತೊಗೊಳ್ಬೋದು, ಇಲ್ಲಾಂತಂದರೆ ಬಾಸ್ಮತಿ ರೈಸ್ ತೊಗೊಳ್ಬೋದು. ಇದ್ರದ್ದು ಘಮ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ. ಅಡುಗೆ ಎಲ್ಲ ಆಗಿದೆ. ಸೊ ಊಟ ಮಾಡಿ ಈಗ ಐಕಿಯಾಗೆ ರೆಡಿಯಾಗಿ ಹೊರಡೋದಷ್ಟೇ. ಸೊ ರೆಡಿಯಾಗಿ ಹೊರಟಿದ್ದೀವಿ ಐಕಿಯಾಗಿ. ಇವಾಗ ಸಮನ್ವಿ ಆ್ಯಕ್ಚುಲಿ ನಾವು ಮಧ್ಯಾಹ್ನ ವೆದರ್ ಅಂತೂ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನೇನು ಮಳೆ ಯಾವ ಸಮಯದಲ್ಲಿ ಸುರಿಯುತ್ತೋ ಅನ್ನೋ ಥರ ಇತ್ತು. ಸಮನ್ವಿ ಈಗೆಲ್ಲ ರೆಡಿ ಮಾಡಿಸ್ಬಿಟ್ಟಿದ್ವಿ. ಆಮೇಲೆ ಕೇಳಿದ್ವಿ ಹೋಗಲೇಬೇಕಾ ಸಮನ್ವಿ ಅಂತ. ಆಮೇಲೆ ಅವಳೊಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಹಾಗಾಗಿ ಸರಿ ಹೋಗೇ ಬರೋಣ ಅಂತ ಹೇಳಿ ಐಕಿಯಾಗಿ ಬಂದಿದ್ದೀವಿ. ಇದು ಮೊದಲನೇ ಸಲ ಏನಲ್ಲ ನಾವು ಐಕಿಯಾಗಿ ಬಂದಿರೋದು, 3ನೇ ಸಲ ಇದು. ಮೊದಲನೇ ಸಲ ಮನೆ ಕಟ್ಟಿಸ್ತಿರ್ಬೇಕಾದ್ರೆ ಒಂದು ಐಡಿಯಾಕ್ಕೋಸ್ಕರ ಬಂದಿದ್ವಿ ಐಕಿಯಾಗೆ. ಬಿಕಾಸ್ ಫರ್ನಿಚರ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದರು. ಹಾಗಾಗಿ ಏನಾದರೂ ಹೊಸ ಐಡಿಯಾಸ್ ಏನಾದರೂ ಸಿಗತ್ತೇನೋ ಅಂತ ಮನೆ ಕಟ್ಸೋಕ್ಕೆ ಮುಂಚೆ ಒಂದ್ಸಲಿ ಬಂದಿದ್ವಿ, ಅಂದರೆ ಕನ್ಸ್ಟ್ರಕ್ಷನ್ ನಡೀತಿರ್ಬೇಕಾರೆ. ನಂತರ ಮನೆಗೆ ಬಂದು ಹೊಸದ್ರಲ್ಲಿ ಒಂದ್ಸಲಿ ಬಂದಿದ್ವಿ, ಏನಾದರೂ ಸಿಗತ್ತಾ ಹೊಸದಾಗಿ ಮನೆ ಡೆಕೋರೇಟ್ ಮಾಡೋಕ್ಕೆ ಅಂತೆಲ್ಲನೂ ಬಂದಿದ್ವಿ. ಬಟ್ ಆವಾಗ ನನಗೆ ಇಲ್ಲಿಗಿಂತ ಹೋಮ್ ಸೆಂಟ್ರಲ್ಲಿ ಚೆನ್ನಾಗಿ ಸಿಕ್ಬಿಡ್ತು, ಇಲ್ಲ ಅಷ್ಟು ಚೆನ್ನಾಗಿ ಸಿಗಲಿಲ್ಲ ಆ ಸಮಯದಲ್ಲಿ. ಬಟ್ ಬೇರೆ ಬೇರೆ ವಸ್ತುಗಳನ್ನ ತೊಗೊಂಡು ಹೋಗಿದ್ದೆ. ಈ ಸಲ ಕೆಲವು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೆ. ಮೇಯ್ನಾಗಿ ಅದೇ ರೀಸನ್ಗೆ ಬಂದಿದ್ದು ನಾನು. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಆ ಗಿಡ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ. ಸೊ ಅದನ್ನು ತೊಗೊಂಡ್ವಿ. ಮತ್ತು ಅದಲ್ಲದೆ ಇನ್ನೊಂದೆರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಮತ್ತು ಚಿಕ್ಕ ಚಿಕ್ಕ ಪುಟ್ಟ ಐಟಮ್ಸ್ನ ತೊಗೊಂಡು ಅಲ್ಲಿಂದ ಹೊರಟ್ವಿ.
ಸಿನ್ಸ್ ಆಯ್ಕೆ ಆಗಿದ್ದೇನು ಫಸ್ಟ್ ಟೈಮ್ ಅಲ್ದಿರೋದ್ರಿಂದ ಸೊ ಅಂಥ ಶಾಪಿಂಗ್ ಏನಿರಲಿಲ್ಲ. ಮೇಯ್ನಾಗಿ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಯಾವುದಾದ್ರೂ ಹೊಸದಾಗಿದೆಯಾ ಅಂತ ನೋಡೋಕ್ಕಂತಲೇ ಬಂದಿದ್ವಿ. ಸೊ ಸಿಕ್ತು, ಒಂದು 2-3 ಆ ಥರದ್ದು ಸಿಕ್ತು. ಅದನ್ನು ತೊಗೊಂಡು ಜಾನು ಬಿಲ್ ಮಾಡಿಸ್ತಿದ್ದಾನೆ. ಸೊ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಸೋಫಾ ಇತ್ತು ಆ ಕಡೆ ಫರ್ನಿಚರ್ ಸೆಕ್ಷನಲ್ಲಿ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಬಿಲ್ ಆಗೋವರೆಗೂ ಅಂತ ಹೇಳಿ. ಸೊ ತುಂಬ ನಡೆದಿದ್ದು, ಕಾಲೆಲ್ಲ ನೋವು ಆ ಥರ ಆಗ್ತಿತ್ತು, ಸುಸ್ತಾಗಿಬಿಡುತ್ತೆ ಬೇಗ. ಸೊ ಹಾಗಾಗಿ ಕುತ್ಕೊಂಡಿದ್ವಿ. ಸೊ ಬಿಲ್ಲಿಂಗ್ ಎಲ್ಲ ಮುಗಿಸಿ ಹೊರಟ್ವಿ ಐಕಿಯಾಯಿಂದ. ಹೊರಟು ಆಚೆ ಬಂದು ನೋಡಿದ್ರೆ ಅದು ಎಂಥ ಮಳೆ ಗೊತ್ತಾ. ವೆದರ್ ಅಂತೂ ನೋಡಿ, ಇದು ನೀವು ಇವಾಗ ನೋಡ್ತಾ ಇರೋದು ಒಂದು 5:15 ಇರ್ಬೋದು ಸಮಯ. 5:15 ಒಳ್ಳೆ ಸಾಯಂಕಾಲ 6:30-7 ಗಂಟೆ ಥರ ಆಗೋಗಿದೆ. ಪೂರ್ತಿ ಕತ್ತಲು ಮತ್ತು ಮಳೆ, ಜೋರು ಮಳೆ ಬರ್ತಾಯಿತ್ತು. ರೋಡ್ ಉದ್ದಕ್ಕೂ ನೀರು, ಕೆಲವು ಕಡೆ ಎಲ್ಲ ಫ್ಲೈಓವರ್ ಮೇಲಿಂದ ಎಲ್ಲ ನೀರು ಸುರಿತಾ ಇತ್ತು. ಆ್ಯಂಡ್ ಟ್ರಾಫಿಕ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಮಳೆ ಇದ್ರೇನು ಬೈಕ್ಗಳಿರಲಿಲ್ಲ, ಬಟ್ ಕಾರ್ಗಳೆಲ್ಲ ಟ್ರಾಫಿಕ್ಕು. ಆ್ಯಂಡ್ ನೀರು ನಿಂತಿರೋದ್ರಿಂದ ಸ್ಲೋ ಮೂವಿಂಗ್ ಇತ್ತು, ಹಾಗಾಗಿ ಟ್ರಾಫಿಕ್ ಆಗೋಗಿತ್ತು. ಸಮನ್ವಿ ಅಂತೂ ಹರಿತಿರೋ ನೀರೆಲ್ಲ ನೋಡಿ, ಅಮ್ಮ ಏನಿದು ನದಿ ಥರ ಹರಿತಾ ಇದೆ ನೀರು, ಕೆರೆ ಥರ ಇದೆ ನೀರು ಅಂತ ಹೇಳ್ತಾ ಇದ್ಲು. ಬಿಕಾಸ್ ಅವಳು ಆ ಥರದ್ದೆಲ್ಲ ನೋಡ್ತಾ ಇರೋದು ಮೊದಲನೇ ಸಲ. ಆ್ಯಕ್ಚುಲಿ ನಾವು ಕೂಡ ಈ ಥರ ಹೆವಿ ಮಳೆ ಬಂದಾಗೆಲ್ಲ ಅಷ್ಟಾಗಿ ಹೊರಗೆ ಹೋಗೋದಿಲ್ಲ. ಜಾನು ನೋಡಿರ್ತಾನೆ, ನಾನಂತೂ ಬಂದಿರಲ್ಲ ಹೊರಗೆ. ಸೊ ಹಾಗಾಗಿ ನನಗೂ ನೋಡೋಕ್ಕೆ ಒಂಥರ ಎಕ್ಸೈಟಿಂಗ್ ಆಗಿತ್ತು, ಚೆನ್ನಾಗಿತ್ತು. ಸೊ ಓವರಾಲ್ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಎ ನೈಸ್ ವೀಕೆಂಡ್ ಅಂತ ಹೇಳ್ಬೋದು. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ವಿಡಿಯೋ ಅಂತ. ಸರಿನಾ? ಸಿಗ್ತೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.